ಪೊಲಿಟಿಕಲ್ ಇಸ್ಲಾಂ ಅನ್ನೋದು ಮಿತಿ ಮೀರಿ ನಡೆದೈತಿ. ಸಾರ್ವಜನಿಕವಾಗಿನ ಅಂಬೇಡ್ಕರ್ ಸಂವಿಧಾನವನ್ನ ತೆಗಿಬೇಕಾಗ್ತೈತಿ ಅಂತಾರ ಮುಸ್ಲಿಂ ಮುಖಂಡ. ऐसी कुर्बानी होगी कि भारत का पूरा संविधान पलट दिया जाएगा जो बाबा भीमराव अंबेडकर ने लिखा था. ಈ ರೀತಿ ಎಲ್ಲ ಮುಂದೊಂದಿನ ಆಗ್ತೈತಿ ಅಂತ ಅಂಬೇಡ್ಕರ್ ಅವರಿಗೆ ಮುಂಚೆನೇ ಗೊತ್ತಿತ್ತು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಕೂಡ ಇದೇ ರೀತಿ ಒಂದು ಆತಂಕವನ್ನ ಹೇಳ್ಕೊಂಡಿದ್ರು. ज्यादातर लोगों ने पाकिस्तान बनाने में साथ दिया. एक रोज में एक रात में क्या दिल बदल गया. ಮಮತಾಕ್ಕನ ಮುಸ್ಲಿಂ ತುಷ್ಟೀಕರಣದಿಂದ ಭಾರತಕ್ಕೆ ಬಹಳ ತೊಂದರೆ ಆಗೋದೈತಿ. अगर हमारा 30% कोई कम्युनिटी का आदमी हो, हम झगड़ा करेगा तो वो रोज रोड अवरोध करेगा, वो आपको कंपनी बंद कर देगा. ಎಷ್ಟು ಬೇಗ ನಾವೆಲ್ಲ ಎಚ್ಚೆತ್ಕೊಳ್ತೀವೋ ಅಷ್ಟ ಒಳ್ಳೇದಾಗೋದೈತಿ. ಇಲ್ಲ ಅಂದ್ರ ನಮ್ಮೆಲ್ಲರ ಗತಿ ಅದೋ ಗತಿ. ಪೊಲಿಟಿಕಲ್ ಇಸ್ಲಾಂ ಎಷ್ಟು ಡೇಂಜರಸ್ ಆಗಾಕತ್ತೈತಿ ದಿನದಿಂದ ದಿನಕ್ಕೆ ಅಂತಂದ್ರ ಮೊದಲಿಗೆಲ್ಲ ಇದು ಕಾಣಿಸ್ತಿರ್ಲಿಲ್ಲ, ಅಂಡರ್ ಗ್ರೌಂಡ್ ಒಳಗ ನಡೀತಿತ್ತು. ಆದ್ರೆ ಈಗ ಆ ರಹಸ್ಯ ಉಳಿದಿಲ್ಲ. ಪಬ್ಲಿಕ್ ಆಗಿನ ಕುಲ್ಲಂ ಕುಲ್ಲ ಪೊಲಿಟಿಕಲ್ ಇಸ್ಲಾಂ ನಡೆಯಾಕತ್ತೈತಿ. ಇದು ಯಾವ ರೇಂಜಿಗೆ ಐತಿ ಅಂದ್ರೆ ನೀವು ಇದನ್ನ ಇಮ್ಯಾಜಿನೇಷನ್ ಮಾಡ್ಕೊಳಕ್ ಆಗುದಿಲ್ಲ. ಈ ಅಜೆಂಡಾ ನೋಡಿ ಆಶ್ಚರ್ಯನೂ ಪಡ್ಬೇಕಿಲ್ಲ, ಯಾಕಂದ್ರೆ ಇದು ನಿಮ್ಮ ಗಮನಕ್ಕೆ ಒಂದಲ್ಲ ಒಂದು ರೀತಿಯಾಗಿ ಬಂದಿರ್ತೈತಿ. ಬಟ್ ಇದು ಪೊಲಿಟಿಕಲ್ ಇಸ್ಲಾಂ ಅನ್ನೋದು ನಿಮ್ಗೆ ಗೊತ್ತಾಗಿರಂಗಿಲ್ಲ. ಅದಕ್ಕೆ ಲೇಟೆಸ್ಟ್ ಉದಾಹರಣೆ ಒಂದು ವಿಡಿಯೋ ಐತಿ. ಒಬ್ಬ ಮುಸ್ಲಿಂ ಮುಖಂಡ ಅಮಿತ್ ಶಾ ಮತ್ತು ಮೋದಿ ಅವರಿಗೆ ಏನು ಹೇಳ್ತಾನಂದ್ರ, ನಾವು 5 ಕೋಟಿ ಮುಸ್ಲಿಮ್ರು ಕುರ್ಬಾನಿ ಅಂದ್ರ ಬಲಿಯಾಗಕ್ಕೂ ರೆಡಿ ಇದ್ದೀವಿ, ಎಚ್ಚರದಿಂದ ಇರ್ರಿ ಅಂತ ಹೇಳ್ತಾರ. ಮೊದಲು ವಿಡಿಯೋ ನೋಡ್ರಿ, ಆಮೇಲೆ ಏನೇನು ಹೇಳಿದ್ರು ಅನ್ನೋದನ್ನ ಮಾತಾಡೋಣ. 25 करोड़ की जनसंख्या है. मोदी जी और अमित शाह जी सुन लो, कान बेरेगा हो गया तो कान खोल के ये जो मेल है कान में से निकाल लेना. वो 5 लाख थे, अब 5 करोड़ के अब जनसंख्या कुर्बानी देगी. और वो कुर्बानी ऐसी कुर्बानी होगी कि भारत का पूरा संविधान पलट दिया जाएगा जो बाबा भीमराव अंबेडकर ने लिखा था. नया इतिहास ಕೇಳಿಸ್ಕೊಂಡ್ರಿಲ್ರಿ, 5 ಕೋಟಿ ಮುಸ್ಲಿಮ್ರು ಸಾಯೋದಕ್ಕೆ ರೆಡಿ ಅದಾರಂತ. ಯಾಕಂದ್ರ ಅಮಿತ್ ಶಾ ಮೋದಿ ಅವ್ರಿಗೆ ಅಂಜಸಾಕತ್ತಾರ. ಅವರು ಸಾಯಕ್ಕೂ ರೆಡಿ ಇದ್ದಾರಂದ್ರ ಏನು ಬೇಕಾದ್ರೂ ಮಾಡಕ್ಕೆ ರೆಡಿ ಇದ್ದಾರ. ಅಂಬೇಡ್ಕರ್ ಬರೆದಿರೋ ಸಂವಿಧಾನನ ಬದಲಾಯಿಸಬೇಕಾಗ್ತೈತಿ. ಅಂಬೇಡ್ಕರ್ ಸಂವಿಧಾನ ತೆಗೆದು ಶರಿಯತ್ತ ಇಡಬೇಕಾಗ್ತೈತಿ. ಏನು ರೋಷಾವೇಶ, ಹಿಂದಿನವರೆಲ್ಲ ಚಪ್ಪಾಳಿ ಹೊಡೆಯೋದೇನು? ಇದು ಪೊಲಿಟಿಕಲ್ ಇಸ್ಲಾಂನ ಭಾಗ. ಈ ಥರ ಇವರು ಯಾಕೆ ಮಾತಾಡಕತ್ತಾರು? ಇದು ಇವರ ಪೊಲಿಟಿಕಲ್ ಇಸ್ಲಾಂನ ಭಾಗ ಅನ್ನೋದು ಯಾವಾಗ ಗೊತ್ತಾಗಿತ್ತು ಗೊತ್ತೇನ್ರಿ? ಹೋದ್ಸಲ ಚುನಾವಣೆ ಒಳಗ ಓಟ್ ಜಿಹಾದ್ ಅನ್ನೋ ಪದ ಕೇಳಿ ಬಂತು. ಈ ಓಟ್ ಜಿಹಾದ್ ಅನ್ನೋ ಪದ ಕೇಳಿ ಬರ್ತಿದ್ದಂಗನ ಪೊಲಿಟಿಕಲ್ ಇಸ್ಲಾಂ ಮುನ್ನೆಲೆಗೆ ಬರಾಕ ರೆಡಿ ಆಗೈತಿ ಅನ್ನೋದು ಅವಾಗೇ ಒಂದು ಅಂದಾಜಿಗೆ ಸಿಕ್ಕಿತ್ತು. ಇಷ್ಟೊಂದು ಧೈರ್ಯವಾಗಿ ಸಾರ್ವಜನಿಕವಾಗಿ ಯಾರಿಗೆರೆ ಗೊತ್ತಾಗ್ತೈತೇನೋ ಅನ್ನೋ ಅಂಜಿಕೆ ಇಲ್ದ ದೇಶದ ಪ್ರಧಾನಿ, ದೇಶದ ಹೋಮ್ ಮಿನಿಸ್ಟರ್ ಹೆಸರನ್ನ ತಗೊಂಡು ಹೇಳಾಕತ್ತಾರಂದ್ರ ಈ ಧೈರ್ಯ ಎಲ್ಲಿಂದ ಬಂತು? ಒಂದು, ಅವರ ಜನಸಂಖ್ಯೆ ಹೆಚ್ಚಾಗಿರೋದು, ಇಟ್ಸ್ ಮೇನ್. ಇನ್ನೊಂದು, ಇದನ್ನ ಹತ್ತಿಕ್ಕಬೇಕಾಗಿರೋ ರಾಜಕಾರಣಿಗಳು, ಉನ್ನತ ಹುದ್ದೆ ಒಳಗಿರುವಂಥ CMಗಳು ಏನು ಮಾಡಾಕತ್ತಾರು? ಅವರಿಗೆ ಸಪೋರ್ಟ್ ಮಾಡಾಕತ್ತಾರ. ಅವರ ಓಲೈಕೆ ರಾಜಕಾರಣಕ್ಕಾಗಿ ಇವ್ರನ್ನ ಬಳಸ್ಕೊಳಕತ್ತಾರ. ಜನಸಂಖ್ಯೆ ಹೆಚ್ಚಾಗಿದ್ರಿಂದ ವೋಟ್ ಬ್ಯಾಂಕ್ ಹೆಚ್ಚಾಯ್ತು ಅನ್ನೋ ಕಾರಣಕ್ಕಾಗಿ ಅವ್ರು ಏನು ಮಾಡಿದ್ರು ನಡೀತೈತಿ ಅಂತ ಮಮತಾ ಬ್ಯಾನರ್ಜಿ ಅಂತವ್ರು ಸುಮ್ಮ ಅವರಿಗೆ ಕುಮ್ಮಕ್ಕ ಕೊಡಾಕತ್ತಿರೋದು. ಇಷ್ಟಿವ್ರು ಹೆಚ್ಕೊಳಕ ಮಮತಾ ದೀದಿಯವ್ರು ಸಪೋರ್ಟ್ ಮಾಡಾಕತ್ತಾರು ಅನ್ನೋದು ಮಮತಾ ದೀದಿಯವ್ರು ಮಾತಾಡಿರೋ ಒಂದು ಮಾತಿಂದನ ಖರೆ ಆಗ್ತೈತಿ. ಏನು ಮಾತಾಡಿದ್ರು ನೋಡ್ಕೊಂಬರಿ. लेकिन ऐसा बात है कि अगर हमारा 30% कोई कम्युनिटी का आदमी हो, हम झगड़ा करेगा तो वो रोज रोड अवरोध करेगा, वो आपको कंपनी बंद कर देगा, हमारा जीने हराम कर देगा. ಅವ್ರನ್ನ ಎದುರು ಹಾಕೋಬೇಡ್ರಿ. 30% ಇರೋ ಮುಸ್ಲಿಮ್ರ ಎದುರು ಹಾಕೊಳಕ ಹೋಗ್ಬೇಡ್ರಿ. ನಿಮ್ಮ ದುಕಾನ ಬಂದ್ ಮಾಡ್ತಾರ, ಅಂದ್ರ ನಿಮ್ಮ ಕೆಲಸಗಳನ್ನ ಬಂದ್ ಮಾಡ್ತಾರ, ಬಿಟ್ರೆ ನಿಮ್ಮನ್ನ ಕೊಂದು ಹಾಕ್ತಾರ. ಅದನ್ನ ಹೇಳೋ ಹಂಗ ಮಮತಾಕ್ಕ ಅವ್ರ ಕಡೆ ಸಪೋರ್ಟ್ ತಗೊಂಡು ಬ್ಯಾರೆದವ್ರಿಗೆ ಎಚ್ಚರವಾಗಿರ್ರಿ ಅಂತ ಹೇಳಿದ್ರು. ಆದ್ರ ಬ್ಯಾರೆದವ್ರಿಗೆ ತೊಂದರೆ ಕೊಡಬೇಡ್ರಿ ಅಂತ ಅವರ 30% ಮಂದಿಗೆ ಹೇಳಲೇ ಇಲ್ಲ. ಕುಮ್ಮಕ್ಕು ಡೈರೆಕ್ಟ್ ಆಗಿ ಸಿಕ್ಕ್ರ ಅವ್ರು ಯಾರಿಗೆ ಅಂಜುತ್ತಾರ? ಅಂಬೇಡ್ಕರ್ ಸಂವಿಧಾನನೂ ತೆಗಿತನು, ಶರಿಯತ್ತೂ ನಿಲ್ಲಿಸ್ತನು ಅನ್ನೋ ಧೈರ್ಯ ಇಲ್ಲಿಂದಾನ ಬರ್ತೈತಿ. ಈ ರೀತಿ ಎಲ್ಲ ಆಗತೈತಿ ಅಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರಿಗೆ ಮೊದಲ ಗೊತ್ತಿತ್ತೇನೋ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ 75 ವರ್ಷ ಆದ್ಮೇಲೆ
ಈ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗ್ತೈತಿ ಅಂತ ಬಾಬಾ ಸಾಹೇಬ್ರಿಗೆ ಮೊದಲ ಗೊತ್ತಿತ್ತು ಅನಿಸ್ತೈತಿ. ಹಿಂಗಾಗಿನ ಅವರು ಪಾರ್ಟಿಷನ್ ಆಫ್ ಇಂಡಿಯಾ ಅನ್ನೋ ಅವ್ರ ಬುಕ್ ಒಳಗ ಇದ್ರ ಬಗ್ಗೆ ಬರೆದಿದ್ರು. ಹಿಂಗೆಲ್ಲ ಆಗಬಾರ್ದು ಅಂದ್ರೆ ಏನು ಮಾಡಬೇಕು ಅನ್ನೋದನ್ನ ಇನ್ ಡೀಟೇಲ್ ಆಗಿ ವಿವರಿಸಿದ್ರು. ಕಂಪ್ಲೀಟ್ ಎಕ್ಸ್ಚೇಂಜ್ ಆಫ್ ಪಾಪ್ಯುಲೇಷನ್ ಅಂತ ಹೇಳಿದ್ರು. ಅಂದ್ರ ಸಂಪೂರ್ಣವಾಗಿ ಹಿಂದೂಗಳೆಲ್ಲ ಭಾರತದಾಗ ಇರಬೇಕು, ಸಂಪೂರ್ಣ ಮುಸ್ಲಿಮ್ರೆಲ್ಲ ಪಾಕಿಸ್ತಾನಕ್ಕೆ ಹೋಗ್ಬೇಕು ಅಂದ್ರ ಮಾತ್ರ ಈ ಕೋಮು ಸಂಘರ್ಷ ನಿಲ್ತೈತಿ, ಇಲ್ಲಂದ್ರೆ ಇದು ನಡೀತಾನ ಇರ್ತೈತಿ, ಪೊಲಿಟಿಕಲ್ ಇಸ್ಲಾಮ ಬರಬಹುದು ಅಂತ ಅವ್ರಿಗೆ ಅನಿಸಿರ್ಬೇಕು. ಹಿಂಗಾಗಿನ ಇದ್ರೊಳಗ ಎಲ್ಲಾ ಡೀಟೇಲ್ಸ್ ಬರ್ದಿಟ್ಟಾರ. ಆದ್ರೆ ಇದು ಯಾವತ್ತೂ ನಮ್ಗೆ ಯಾರಿಗೂ ಗೊತ್ತಾಗ್ಲಿಲ್ಲ ಈ ಬುಕ್ ಒಳಗ ಅಂಬೇಡ್ಕರ್ ಅವರು ಇದನ್ನ ಹೇಳಿದ್ರು ಅಂತ. ಅದಷ್ಟ ಯಾಕ್ರಿ, ಬಾಬಾ ಸಾಹೇಬ್ರಿಗೆ ಭಾರತದ ವಿಭಾಗ ಏನಾಯ್ತಲ್ಲ ಆಗ ಒಂದು ಸ್ಪಷ್ಟ ನಿಲುವಿತ್ತು. ಹಿಂದೂಗಳು ಮಾತ್ರ ಇಂಡಿಯಾದೊಳಗೆ ಇರಬೇಕು, ಇಲ್ಲಾಂದ್ರೆ ಮುಂದಿನ ದಿನದಾಗ ಇದೆಲ್ಲ ಬಹಳ ದೊಡ್ಡ ಸಮಸ್ಯೆಯಾಗಿ ಕಾಡ್ತೈತಿ ಅಂತ. ಆದ್ರ ಕಾಂಗ್ರೆಸ್ನವರು ಇದನ್ನೆಲ್ಲ ನಮಗೆ ಗೊತ್ತಾಗಕ್ಕೆ ಎಲ್ಲಿ ಬಿಟ್ರು, ಇದನ್ನೆಲ್ಲ ಮುಚ್ಚಿಟ್ರು. ಸೊ ಈಗ ನಾವು ಎಂಥ ಪರಿಸ್ಥಿತಿ ಬಂದು ತಲುಪೀವಿ. ಅವರ ವೋಟ್ ಬ್ಯಾಂಕ್ ರಾಜಕಾರಣ, ತುಷ್ಟೀಕರಣ ನೀತಿ ಇಲ್ಲಿ ತನಕ ನಮಗ ಈ ರೀತಿಯ ಹೊಸ ಹೊಸ ಕಷ್ಟಗಳನ್ನ ತಂದಿಡತೈತಿ. ಅಂಬೇಡ್ಕರ್ ಅವರ ದೂರದೃಷ್ಟಿ ಯಾರೂ ಗಮನಿಸ್ಲಿಲ್ಲ. ಆದ್ರೆ ಈಗ ಪೊಲಿಟಿಕಲ್ ಇಸ್ಲಾಂ ಅನ್ನೋ ರೂಪದಾಗ ಅವ್ರಿಗಿದ್ದ ಭಯ ನಮಗೆಲ್ಲರಿಗೂ ಚಾಲು ಆಗೈತಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇದೇ ರೀತಿಯಾದಂಥ ಒಂದು ಮಾತುಗಳನ್ನ ಆಡಿದ್ರು. ಕೋಲ್ಕತ್ತಾದಾಗ ಭಾಷಣ ಮಾಡ್ಬೇಕಾದ್ರ ಒಂದು ಮಾತು ಹೇಳಿದ್ರು. ಅಲ್ಲ, ಪಾಕಿಸ್ತಾನ ಬೇಕು ಬೇಕು ಅಂತ ಹೇಳಿದ ಮುಸ್ಲಿಮ್ರು ಸಡನ್ ಆಗಿ ಪಾಕಿಸ್ತಾನ ಕ್ರಿಯೇಟ್ ಆದ್ರೂ ಕೂಡ ಯಾಕೆ ಇವರು ಪಾಕಿಸ್ತಾನಕ್ಕೆ ಹೋಗ್ಲಾರ್ದ ಭಾರತದಾಗ ಉಳ್ಕೊಂಡ್ರು? ಅಲ್ಲ, ಒಂದೇ ಒಂದು ರಾತ್ರಿ ಒಳಗ ಇವ್ರ ಮನಸ್ಸು ಪಾಕಿಸ್ತಾನದ ಮೇಲೆ ಬ್ಯಾಡಾಗಿ ಭಾರತಕ್ಕೆ ಬೇಕು ಅನ್ನೋ ಹಂಗ ಹೆಂಗ ಬದಲಾತು? ಒಂದು ರಾತ್ರಿ ಒಳಗಿದ ಹೆಂಗ ಸಾಧ್ಯ ಅಂತ ಲೇವಡಿ ಮಾಡಿದ್ರು. हिंदुओं का राज कौमी राज नहीं होना चाहिए. कौन कहते हैं कौमी राज बनाओ? हिंदुस्तान में 3-4 करोड़ मुसलमान पड़े हैं, कौमी राज की बात नहीं है. लेकिन बात एक है कि हिंदुस्तान में जो मुसलमान पड़े हैं वो मुसलमान ने काफी लोगों ने, ज्यादातर लोगों ने पाकिस्तान बनाने में साथ दिया. ठीक दिया, अभी ठीक है. लेकिन अब एक रोज में, एक रात में क्या दिल बदल गया? वो मुझे समझ में नहीं आता. कैसा बदल गया कि एकदम से हम कमांडो. ಅವತ್ತು ಅವ್ರ ತಲೆಯೊಳಗೆ ಬಂದ ಯೋಚನೆನೂ ಕೂಡ ಅಂಬೇಡ್ಕರ್ ಅವರಿಗೆ ಬಂದಂಥದ್ದು ಇತ್ತು. ಅಂದ್ರ ಅವರು ಮುಂಚೆನ ಅನ್ಕೊಂಡಿದ್ರು ಇಲ್ಲಿ ಏನೋ ಬ್ಯಾರೇನ ನಡೆದೈತಿ, ಒಂದೇ ಒಂದು ರಾತ್ರಿ ಒಳಗ ಹಿಂದೂಸ್ತಾನದಾಗ ನಾವು ಇರ್ತೀವಿ ಅಂತ ಮುಸಲ್ಮಾನರು ಹೇಳ್ತಾರು ಅಂದ್ರ ಇಷ್ಟೆಲ್ಲ ಹೋರಾಟ, ಇಷ್ಟೊಂದು ಬೇಕೇ ಬೇಕು ಅನ್ನೋ ಪಟ್ಟು ಪಾಕಿಸ್ತಾನಕ್ಕಾಗಿ ಯಾಕೆ ಇಟ್ಕೊಂಡಿದ್ರು? ಯಾಕೆ ಅಷ್ಟೊಂದು ಹೋರಾಡಿದ್ರು? ಬೇಕೇ ಬೇಕು ಅಂತ ಯಾಕೆ ಹೇಳಿದ್ರು ಅನ್ನೋ ಪ್ರಶ್ನೆ ಅವ್ರಿಗೆ ಮೂಡಿತ್ತು. ಅದನ್ನ ಮನಸ್ಸೊಳಗೆ ಇಟ್ಕೊಂಡು ಕೂಡ್ಲಿಲ್ಲ ಅವರು, ಅದನ್ನ ಬಾಯಿ ಬಿಟ್ಟು ಎಲ್ಲರಿಗೂ ಹೇಳಿದ್ರು. ಅವ್ರ ಮಾತು ಇವತ್ತಿನ ಈ ದಿನಕ್ಕೆ ಎಷ್ಟು ಖರೆ ಅನ್ನಿಸ್ತೈತಿ. ಅವತ್ತಿಗೆ ಅವರಿಗೆ ಪೊಲಿಟಿಕಲ್ ಇಸ್ಲಾಂ ಅನ್ನೋದು ಗೊತ್ತಿರಲಿಲ್ಲ. ಆದ್ರೆ ಅವ್ರು ಮಾತಾಡಿರೋ ಮಾತನ್ನ ಇವತ್ತು ನಾವು ನೆನೆಸ್ಕೊಂಡ್ರ ಇದು ಪೊಲಿಟಿಕಲ್ ಇಸ್ಲಾಂಗ ಎಷ್ಟು ಸೂಕ್ತವಾಗೈತಿ ಅನ್ನೋದನ್ನ ನೋಡ್ಕೋಬಹುದು ನಾವು. ನಮ್ಮ ದೇಶಕ್ಕೆ ಕೊಡುಗೆ ಕೊಟ್ಟ ಮಹಾನ್ ನಾಯಕರೇ ಇದನ್ನ ಹಿಂದೆನೇ ಊಹೆ ಮಾಡಿದ್ರು, ಒಂದು ಜಾಗೃತಿ ಕರೆಯನ್ನೂ ಕೊಟ್ಟಿದ್ರು. ಆದ್ರೆ ಅದು ಯಾರಿಗೂ ಕಾಣಿಸ್ಲಿಲ್ಲ. ಅದರ ಪರಿಣಾಮನ ಇವತ್ತು ನಾವು ಈ ರೀತಿಯ ಮಾತುಗಳನ್ನ ಕೇಳಬೇಕಾಗತೈತಿ. ಸಂವಿಧಾನ ತೆಗಿತೀವಿ, ಶರಿಯತ್ ಇಡ್ತೀವಿ ಅನ್ನೋ ಹೆದರಿಕೆಗೆ ಅಂಜಬೇಕಾಗತೈತಿ. ಪಾಪ್ಯುಲೇಷನ್ ಜೋಡಿ ಪೊಲಿಟಿಕಲ್ ಸಪೋರ್ಟ್ ಅವರಿಗೆ ಯಾವ ರೇಂಜಿನ ಧೈರ್ಯ ಕೊಟ್ಟೈತೆ ಅನ್ನೋದನ್ನ, ಇದನ್ನ ಎಷ್ಟು ಬೇಗ ಹತ್ತಿಕ್ಬೇಕೋ ಅಷ್ಟು ಬೇಗ ಹತ್ತಿಕ್ಬೇಕು. ಇಲ್ಲ ಅಂದ್ರೆ ಇದು ಯಾವ ರೇಂಜಿಗೆ ಮಿತಿ ಮೀರಿ ಹೋಗ್ತೈತಿ ಅನ್ನೋದನ್ನ ಯಾರೂ ಊಹೆ ಮಾಡೋಕ್ಕಾಗೋದಿಲ್ಲ. ಇದು ಬರೀ ಹಿಂದೂಗಳಿಗೆ ಮಾತ್ರ ಹೇಳಕತ್ತಿಲ್ಲ, ಮುಸ್ಲಿಮರಿಗೂ ಕೂಡ. ಭಾರತೀಯ ಮುಸ್ಲಿಮರು ಒಂದು ಸಲ ಇಸ್ಲಾಂ ಕಂಟ್ರಿಗಳತ್ತ ಕಣ್ಣು ಹಾಯಿಸ್ಬೇಕು. ಇಸ್ಲಾಂ ಕಂಟ್ರಿಯಾಗಿ ಬದಲಾಗಿರೋ ದೇಶಗಳೊಳಗ ಯಾವ ರೀತಿಯ ಅರಾಜಕತೆ, ಗೊಂದಲಗಳು, ದೊಂಬಿಗಳು ಶುರುವಾಗ್ಯಾವ, ಅದೇ ರೀತಿ ಭಾರತ ಆಗಬಾರ್ದು ಅನ್ನೋದು ನೀವು ಹರಿಸ್ಬೇಕು. ಯಾಕಂದ್ರೆ ಇಂಡಿಯನ್ ಮುಸ್ಲಿಮ್ಸು ಬಹಳ ಸೇಫ್ ಆಗಿದ್ದಾರ. ಭಾರತ ನಮ್ದು ಅಂತ ಅನ್ಕೊಂಡು ಮುಂದೆ ಹೋದ್ರ ಈ ರೀತಿ ಏನು ಮಾತಾಡಿದ್ರಲ್ಲ ಮುಸ್ಲಿಂ ಮುಖಂಡ, ಆ ರೀತಿ ಆಗದೇನೆ ಭಾರತಕ್ಕಾಗಿನೇ ಇದ್ರು ಅಂದ್ರ ಅವ್ರಿಗೂ ಚಲೋ. ಹಂಗ ಹಿಂದೂಗಳೂ ಕೂಡ ಇಂಥ ಮುಸ್ಲಿಂ ಮುಖಂಡರು ಮಾತಾಡ್ತಿದ್ದಂಗನ ಅವ್ರನ್ನ ಹತ್ತಿಕ್ಕೋ ಕೆಲಸ ಮಾಡಾಕ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು. ನಮ್ಮಷ್ಟಕ್ಕೆ ನಾವು ಸೇಫ್ ಆಗೂ ಇರಬೇಕು. ಇಲ್ಲಂದ್ರ ಪೊಲಿಟಿಕಲ್ ಇಸ್ಲಾಂ ಬಹಳ ಮುಂದೆ ಹೋಗೋದೈತಿ. ಯಾವ ಮಟ್ಟಕ್ಕೆ ಇದು ತಲುಪೋದೈತಿ ಅಂತ ಊಹೆಗೂ ಮೀರಿದ್ದೈತಿ. ನಾವೆಲ್ಲ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಇದನ್ನ.